ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಊಂಚ ವೃತ್ಯುಪಾಖ್ಯಾನವು ಎಂಬ 363ನೆಯ ಅಧ್ಯಾಯಕ್ಕೆ ಸ್ವಾಗತ. ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಮಹಾಪದ್ಮವೆಂಬ ದೊಡ್ಡ ಪಟ್ಟಣವಿದ್ದಿತು. ಅದರಲ್ಲಿ ನಿಯಮನಿಷ್ಠನಾದ ಬ್ರಾಹ್ಮಣನೊಬ್ಬನಿದ್ದನು. ಅವನು ಅತ್ರಿಗೋತ್ರದಲ್ಲಿ ಹುಟ್ಟಿದವನು. ಜಿತೇಂದ್ರಿಯನು, ಸೌಮ್ಯನು, ಕ್ರೋಧವನ್ನು ಜಯಿಸಿ ಧರ್ಮವನ್ನು ತಪ್ಪದೆ ಅವನು ಇದ್ದುದರಲ್ಲಿ ತೃಪ್ತನಾಗಿದ್ದನು. ಅವನು ಸಜ್ಜನ ಸಮ್ಮತನಾಗಿ ಯಾವಾಗಲೂ ತಪಸ್ಸು, ಅಧ್ಯಯನ ಮುಂತಾದವುಗಳಲ್ಲಿಯೇ ನಿರತನಾಗಿದ್ದನು. ಸತ್ಯಸಂಧನಾಗಿ ನ್ಯಾಯವಾಗಿ ಲಭಿಸಿದ ಹಣದಿಂದ ಜೀವಿಸುತ್ತಾ ಒಳ್ಳೆ ಶೀಲವಂತನಾಗಿದ್ದನು. ಅವನ ಕುಟುಂಬವು ಬಹಳ ದೊಡ್ಡದಾಗಿ ಪ್ರಖ್ಯಾತವಾಗಿದ್ದಿತು. ಅವನಿಗೆ ಜ್ಞಾತಿಗಳು, ಸಂಬಂಧಿಗಳು, ಮಕ್ಕಳು, ಮೊಮ್ಮಕ್ಕಳು ಬಹುಮಂದಿ ಇದ್ದರು. ಅವನು ಒಳ್ಳೆ ಗೌರವಾರ್ಹನಾಗಿ ಎಲ್ಲರಿಗೂ ಮೇಲೆನಿಸಿಕೊಂಡಿದ್ದನು. ಕರ್ಮಗಳನ್ನು ವಿಶೇಷವಾಗಿ ನಡೆಸುತ್ತಿದ್ದನು. ತನ್ನ ಕುಲ ಧರ್ಮವನ್ನು ಚೆನ್ನಾಗಿ ಅನುಸರಿಸುತ್ತಿದ್ದನು. ಆತನು ಆತನು ತಾನು ನಡೆಸಬೇಕಾದ ಧರ್ಮಗಳನ್ನು 3 ಶಾಖೆಗಳಾಗಿ ಪ್ರತ್ಯೇಕಿಸಿ ಆ 3ರಲ್ಲಿ ಯಾವುದನ್ನು ನಡೆಸಬೇಕೆಂದು ಚಿಂತಿಸಿದನು. ತನ್ನ ವರ್ಣಕ್ಕೂ ಆಶ್ರಮಕ್ಕೂ ಅನುಗುಣವಾದುದೊಂದು, ಶಾಸ್ತ್ರವಿಹಿತವಾದುದು 2ನೆಯದು, ವೇದಶಾಸ್ತ್ರಗಳಲ್ಲಿ ವಿಧಿಸಲ್ಪಡದಿದ್ದರೂ ಶಿಷ್ಟಾಚಾರಗಳಿಂದ ಬಂದುದು 3ನೆಯದು. ಈ 3ರಲ್ಲಿ ಯಾವುದನ್ನು ನಡೆಸಬೇಕು, ಯಾವುದರಿಂದ ತನಗೆ ಕ್ಷೇಮವುಂಟು ಎಂದು ಯಾವಾಗಲೂ ಚಿಂತಿಸುತ್ತಿದ್ದನೇ ಹೊರತು ಅವನಿಗೆ ಅದರಲ್ಲಿ ಯಾವ ನಿಶ್ಚಯವೂ ಹುಟ್ಟಲಿಲ್ಲ. ಹೀಗಿರುವಾಗ ಅಕಸ್ಮಾತ್ತಾಗಿ ಧರ್ಮನಿಷ್ಠನಾದ ಬ್ರಾಹ್ಮಣೋತ್ತಮನೊಬ್ಬನು ಅವನ ಮನೆಗೆ ಅತಿಥಿಯಾಗಿ ಬಂದನು. ಆ ಅತಿಥಿಗೆ ಅವನು ಉಪಚಾರಗಳನ್ನು ಮಾಡಿದ ಮೇಲೆ ಅವನು ವಿಶ್ರಮಿಸಿಕೊಂಡು ಕುಳಿತಾಗ ಹೀಗೆಂದು ಕೇಳಿದನು. ಇದು 363ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.